ಅವಲಕ್ಕಿ ಅಕ್ಕಿ ರೊಟ್ಟಿ. ನಾನು ಡೈರೆಕ್ಟ್ ಇದು ಹಂಚಿನಲ್ಲೇ ತಟ್ಟಿದ್ದೀನಿ. ದೊಡ್ಡದು, ಮೀಡಿಯಮ್. ಅವಲಕ್ಕಿ ಅಕ್ಕಿ ರೊಟ್ಟಿ. ನಾನು ಡೈರೆಕ್ಟ್ ಇದು ಹಂಚಿನಲ್ಲೇ ತಟ್ಟಿದ್ದೀನಿ. ದೊಡ್ಡದು, ಮೀಡಿಯಮ್. ಮಿಕ್ಸಿಂಗ್ ಬೌಲ್ ತೊಗೊಂಡು ನೆನೆಸಿರುವಂಥ ಅವಲಕ್ಕಿನ ನೆನೆಸಬೇಕು. 2 ಸಲ ತೊಳೆದ್ರೆ ಸಾಕು, ನೆನೆಸಿದಂಗೆ ಆಗುತ್ತೆ. ನೆನೆಸಿರುವಂಥ ಅವಲಕ್ಕಿ ನಿಮಗೆ ಎಷ್ಟು ಕ್ವಾಂಟಿಟಿ ಅಂತ ಬೇಕೋ ಅಷ್ಟು ಕ್ವಾಂಟಿಟಿಯಿಂದ. ಆಮೇಲೆ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಖಾರ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಕ್ಯಾರೆಟ್ ಈ ಎಲ್ಲವನ್ನು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನೋಡಿಕೊಂಡು ಕಲಿಸ್ಕೋಬೇಕು. ರೊಟ್ಟಿ ಆದಕ್ಕೆ ನೀರು ಬೇಕಾದಂಗೆಲ್ಲ ನೋಡಿ ಹಾಕ್ಕೊಂಡು ಕಲಿಸ್ಕೊಂಡು ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ತಟ್ಟಬೇಕು ಹಂಚ ಮೇಲೆ. ಹಿಟ್ಟಿನ ಮಿಶ್ರಣ ಮಾಡಿಕೊಂಡು ಎಷ್ಟು ಹಿಟ್ಟು ಬೇಕು ಅಷ್ಟು ನೋಡಿ, ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು ತಟ್ಕೊಬೇಕು. ಅಕ್ಕಿ ರೊಟ್ಟಿ ಮೇಲಾದರೂ ತಟ್ಟಿ ಇಲ್ವಾ, ಅಥವಾ ಲಟ್ಟಿಸಿ ಆದರೂ ಹಾಕ್ಬೋದು, ಅಥವಾ ಹಂಚ ಮೇಲೆ ಆದರೂ ತಟ್ಬೋದು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ತಟ್ಕೊಳ್ಳಿ. ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು. ಲಟ್ಟಿಸ್ತಿ ಅಂದರೆ ಕವರಿಂದ ಆದರೂ ಲಟ್ಟಿಸಿ ಹಾಕ್ಬೋದು, ಅಥವಾ ನಾವು ಡೈರೆಕ್ಟ್ ಹಂಗೆ ಹಂಚ ಮೇಲೆ ತಟ್ಟೋದಾದರೆ ತಟ್ಬೋದು. ಇದು ಅವಲಕ್ಕಿ ಹಾಕಿ ಮಾಡಿರುವ ವಿಶೇಷವಾಗಿರುವಂತಹ ಅಕ್ಕಿ ರೊಟ್ಟಿ. ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು. ಲಟ್ಟಿಸ್ತಿ ಅಂದರೆ ಕವರಿಂದ ಆದರೂ ಲಟ್ಟಿಸಿ ಹಾಕ್ಬೋದು, ಅಥವಾ ನಾವು ಡೈರೆಕ್ಟ್ ಹಂಗೆ ಹಂಚ ಮೇಲೆ ತಟ್ಟೋದಾದರೆ ತಟ್ಬೋದು. ಇದು ಅವಲಕ್ಕಿ ಹಾಕಿ ಮಾಡಿರುವ ವಿಶೇಷವಾಗಿರುವಂತಹ ಅಕ್ಕಿ ರೊಟ್ಟಿ. ಚಿಕ್ಕದು, ಮೀಡಿಯಮ್ಮು, ದೊಡ್ಡದು ಈ ಥರ ಬೇರೆ ಬೇರೆ ಸೈಜ್ ಮಾಡಿದ್ದೀನಿ. ಪೂರ ದೊಡ್ಡದು ಮಾಡೋಂಗಿದ್ರೆ ಪೂರ ದೊಡ್ಡದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವಲಕ್ಕಿ ಅಕ್ಕಿ ರೊಟ್ಟಿ ಅವಲಕ್ಕಿ ಹಾಕಿ ಮಾಡೋದೇ ಇದರ ವಿಶೇಷತೆ. ದೊಡ್ಡ ಸೈಜ್ ಚಿಕ್ಕ ಸೈಜು, ಮೀಡಿಯಮ್ ಸೈಜು, ಹಾಗೆ ದೊಡ್ಡ ಸೈಜ್. ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿ ಅವಲಕ್ಕಿ ಹಾಕಿರೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅವಲಕ್ಕಿ ಅಕ್ಕಿ ರೊಟ್ಟಿ ಚಿಕ್ಕ ಸೈಜು, ಮೀಡಿಯಮ್ ಸೈಜು, ದೊಡ್ಡ ಸೈಜು. ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅವಲಕ್ಕಿ ಅಕ್ಕಿ ರೊಟ್ಟಿ ಚಿಕ್ಕ ಸೈಜು, ಮೀಡಿಯಮ್ ಸೈಜು, ದೊಡ್ಡ ಸೈಜು. ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.